ಅಲ್ಲ, ಈ ಅಮ್ಮಂದು ಏನು ಕತಿ ಅಂತ ನಾನು ನಿನ್ನೆ ಬಂದಾಗೂ ಇಲ್ಲೇ ಇತ್ತು, ಈಗೂ ಇಲ್ಲೇ ಐತಿ. ಇದಕ್ಕೇನು ಮನಿ ಮಠ ಇಲ್ಲ ಏನು? ನೋಡಂತಡಿ, ಈ ಕಡೆ ಬಂದ್ಲಂದ್ರೆ ಕೇಳೋಣ. ಓಯವ್ವ, ಏನ ಸಿಟ್ಟಾಗ್ಬೇಡ್ಬೇ, ಒಟ್ಟ ಮಕ್ಕ ಬಿಕ್ಕೊಂಡು ತೆಗಿ ಅದನ್ನ. ನಾನು ನೀನೆ ಬಂದಾಗೂ ಇಲ್ಲೇ ಇದ್ದೆ, ಇವತ್ತು ಇಲ್ಲೇ ಇದೆಯಲ್ಲ, ಅದಕ್ಕೆ ಯಾಕೆ ಮನೆಗೆ ಹೋಗಿಲ್ಲನ? ಏನು ನೀನು ಅನ್ನಂಗ ಅನಾಥೆ ಏನ? ನಾನು ಯಾಕೆ ಅನಾಥೆ ಆಗ್ಲಿ? ನನಗೆ ಎಲ್ಲ ಅದಾರ, ಮಗ ಸೊಸಿ ದೊಡ್ಡ ಮಂತ್ಯಾನ. ನನ್ನೇನಂತ ತಿಳ್ಕೊಂಡಿ ನೀನು? ಶಾಲುಡಿ ನಮ್ಮೂರದ, ಅಲ್ಲೇ ನಾನು ಹತ್ತು ಮಂದಿಗೆ ನ್ಯಾಯ ಹೇಳಾಕಿ. ಮತ್ತು ಅವರೆಲ್ಲ ಇದ್ದು ನೀ ಯಾಕೆ ಅಬ್ಬೆ ಪಾರಿ ಅಡ್ಡಾಡ್ದಂಗೆ ಅಡ್ಡಾಡಕತ್ತೀವಿ? ಓ ಜಗಳನೇ? ಮಗ ಸೊಸಿ ಮನೆ ಬಿಟ್ಟು ಹೊರಗೆ ಹಾಕಿದ್ರನ ಏನು ಮಾಡೋಕ್ಕಾಗಲ್ಲ. ನನಗೂ ಅನಾಥೆ ಅಂದ್ರೆ ಏನು, ನನಗೂ ಯಾರು ಇಲ್ಲ ಅಂತ ತಿಳ್ಕೊಬೇಡ. ನನ್ನ ಮಗನೂ ಅದಾನ, ಸೊಸಿನೂ ಅದಾಳ, ಒಬ್ರಲ್ಲಂತ ಇಬ್ರು ಗಂಡು ಮಕ್ಕಳು, ಇಬ್ರು ಸೊಸ್ತ್ಯಾರು, ಮೊಮ್ಮಕ್ಕಳು ಅದಾವು. ಏನು ಮಾಡ್ಬೇಕು? ಹೊರಗೆ ಹಾಕ್ಯಾವು. ಹೊರಗೆ ಹಾಕತ್ಲೆ ಇಲ್ಲಿ ಬಂದು ಭಿಕ್ಷೆ ಬೇಡಾಕತ್ತೆ, ದೇವ್ರಿಷ್ಟೆಲ್ಲ ಕೊಟ್ಟ. ಈಗ ಅವರು ಹೊರಗೆ ಹಾಕ್ಯಾರ ಅಂತೇಳಿ ಪಾಪ ಹಿಂಗೆ ಬಂದು ಕುಂತಿಯಕಂತದ್ದೆ. ಏನು ಮಾಡಾಕತ್ತಿ? ಅಷ್ಟೆಲ್ಲ ಚಲೋ ಬದುಕಿದಕ್ಕಂತೀಯ, ಭಿಕ್ಷೆ ಬೇಡಕ್ಕೆ ಸ್ವಾಭಿಮಾನ. ಹೋಗ್ಲಿ ಬಿಡು, ಬರೀ ಇದ್ದಿದ್ದನ್ನು ತಿನ್ಕೊಂಡಿರ್ತೇನೆ ಅಂದ್ರೆ ಅಜ್ಜನ್ ಮಾಡಿದಾಗ ಜಬರ್ದಸ್ತ್ ಪ್ರಸಾದ ಸಿಗ್ತತಿ. ಏಯ್, ನಾನು ಯಾಕೆ ಭಿಕ್ಷೆ ಬೇಡಲಿ? ನಿನ್ಗೊಂದು ತಗ ಇರೋಡ. ಅವ್ರೇನು ನಾನು ಹೊರಗೆ ಹಾಕಿಲ್ಲ, ನಾನೇ ಸಿಟ್ಟಿಗೆದ್ದು ಮನೆ ಬಿಟ್ಟು ಬಂದಿರೋದು. ನೋಡ್ಬೇ, ಸಿಟ್ಟಾಗಬೇಡ. ಏನ ಮನುಷ್ಯನೂ ಸಂಕಟ ಏನೇ ಇರಲಿ, ಒಬ್ರಿದ್ರಿಗೆ ಹೇಳ್ಕೊಂಡ್ರೆ ಹಗರಕತ್ತಂತ. ಅದಕ್ಕೆ ನನ್ನ ಭಿಕ್ಷಿಕಿಗತೆ ನೋಡಬೇಡ. ನಾನು ಒಬ್ಬ ಮನುಷ್ಯಾಳ, ಏನಿದ್ದಿದ್ದು ಹೇಳಲ್ಲ. ಪಾಪ ನಿನ್ನ ಮನಸ್ಸು ಒಟ್ಟು ಹಗರಕತಿ. ಆಮೇಲೆ ನೀ ಯಾಕೆ ಹಿಂಗೆ ಅಡ್ಡಾಡಕತ್ತಿ ಅಂತ ನನಗೂ ತಿಳ್ಕೊಂಡಂಗಕತಿ. ಅದಾ ನನ್ನ ಸೊಸಿ ನನ್ನ ಮಗ ಅವ್ರೇನು ನನ್ನೇನು ಹೊರಗೆ ಹಾಕಿಲ್ಲ. ನನ್ನ ಮಗ ನನ್ನ ಸೊಸಿ ಮಾತು ಕೇಳಿ, ಹೆಂಡತಿ ಮಾತು ಕೇಳಿ ಏನು ನನಗೆ ಹೊಳ್ಳೆ ಮಾತಾಡ್ತಾನೆ, ನನ್ನ ಮನಸ್ಸಿಗೆ ಬೇಜಾರಾಗೋಂಗೆ ಮಾತಾಡ್ತಾನೆ. ನಾನು ಯಾವತ್ತೂ ಯಾರ ಕಡೆ ಏನು ಅನಿಸ್ಕೊಲಾರ್ದಕ್ಕೆ ಇವನ ಕಡೆ ಅನಿಸ್ಕೋಬೇಕನ? ಅದಕ್ಕೆ ಸಿಟ್ಟಿಗೆ ನಾನು ಬಂದ್ಬಿಟ್ಟೆ. ಇಷ್ಟಕ್ಕೂ ಆ ಬಿಡಾಡಿ ಸೊಸಿ ನಾ ತಂದಕ್ಕೆಲ್ಲ ತಾನೇ ಲವ್ ಮಾಡಿ ನನ್ನ ಮಗನ ಮದುವೆ ಮಾಡ್ಕೊಂಡು ಏನು ಅಲ್ಲೇ ಇದ್ದಲ್ಲೇ ಕದ್ ಬಸರಾದಕ್ಕೆ ಬಂದು ನಮ್ಮ ಮನೆ ತುಂಬ್ಕೊಂಡಿರೋದು. ಏನು ಮಾಡೋಕ್ಕಾಗಲ್ಲ. ಆ ರೀತಿ ಮರ್ಯಾದೆ ತಗದ ಅವಾಗೂ ಸುಮ್ಮನಿದ್ದಾನೆ, ಹೋಗ್ಲಿ ಬಿಡ ಅಂತೇಳಿ. ಈಕೆ ಬಿಕಾರಿ ಮಂತೆ ಅಂದಾಗಿಂದ ಬಂದು ಈಗ ತಿನ್ನಾಕ ಗತಿ ಇಲ್ಲಿ ಇವು ತಾಯಿ ಮನ್ಯಾಗ ಅಂಥ ಮನಿತನದಿಂದ ಬಂದು ಇವು ನನ್ನ ಮೇಲೆ ಟಬರ್ ಮಾಡ್ತಾವ. ಏನ ನಾನು ಅತ್ತಿ ಇದ್ದಂಥ ಮಂತೆ ಅಂದಾಗ ಇದ್ದಕ್ಕೆ ಆರಾಮಿದ್ದಕ್ಕೆ ನಾ ಒಂದು ಮಾತಂದ್ರೆ ಏನಾತ? ಒಂದು ಮಾತು ಅನಿಸ್ಕೊಳಂಗಿಲ್ಲ, ಹೊಳ್ಳೊಳ್ಳೊಳ್ಳೊಳ್ಳ ನನಗೆ ಮಾತಾಡ್ತಾರೆ. ಮತ್ತೆ ಒಂಥರ ಮರ್ಯಾದೆ ಇಲ್ದಂಗೆ ಆತ ಮನೆ ಒಳಗೆ. ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಅಯ್ಯೋ ದೇವ್ರೇ, ಕರ್ಮಾದಿ ಫಲಗಳನ್ನೋದು ಯಾರನ್ನೂ ಬಿಡಂಗಿಲ್ಲ. ನೀನು ಈ ರೀತಿ ಅಬೆಪಾರಿಗತೆ ಮಠದಾಗಿಲ್ಲೇ ಅವ್ರಿವ್ರ ಬಾಜು ಕುಂತು ಇಲ್ಲಿ ಸಿಕ್ಕಿತ್ತು ತಿನ್ಕೊಂಡು ಈ ರೀತಿ ಅಲಿಬೇಕು ಅಂತ ಇತ್ತು ಕಾಣ್ತತಿ. ಹಾಗೆ ಅಲಿತಾದಿ. ಅದಕ್ಕೆ ಹಣೆ ಬಾರ್ದಾಗ ಇದ್ದಿದ್ದು ಯಾರು ತಪ್ಸಕ್ಕೆ ಸಾಧ್ಯ ಇಲ್ಲ. ಬಾರದ ಬಪ್ಪದು ತಪ್ಪದು ಅಂತೇಳಿ ದೊಡ್ಡವರೇ ಹೇಳ್ಯಾರ. ಸ್ವಲ್ಪ ನೀನ ಏನೋ ಅನ್ಲಂಗೆ ಅನ್ಸರ್ಸ್ಕೊಂಡು ಹಾಳಾಗೋಲ್ ಬಿಡತ್ತಾಗ ವಯಸ್ಸಿನೂ ಇದ್ರಿರೋಲಕ್ಕ ಅಂತೇಳಿ ನಿನ್ನ ಪಾಡಿಗೆ ನೀ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅದನ್ನೇ ದೊಡ್ಡದು ಮಾಡ್ಕೊಂಡು ಮನೆ ಬಿಟ್ಟು ಇಲ್ಲಿ ಬಂದು. ಯಾಕ ನಿನ್ನ ಮಗ ಕೆಟ್ಟವನು? ನನ್ನ ಮಗ ಕೆಟ್ಟವನೇನಲ್ಲ, ಓದ್ಯಾನ, ಚಲೋ ನೌಕರಿಯಾಗಿದ್ದವನೇ. ಕೆಟ್ಟವನೇನಲ್ಲ. ಈಕೆ ಕೂಡ ಸೇರಿ ಹಂಗಾಗ್ಯಾನ. ಈಗ ಹೇಳ್ಕೊಡ್ತಾಳಲ್ಲ ಅಂತ ಅದಿಂತಾದ ಹಂಗನ್ನು ಹಿಂಗನ್ನು ಅಂತೇಳಿ ಹೇಳ್ಕೊಟ್ಟು ನನ್ನ ಮಗನೆಲ್ಲ ಹಾಳು ಮಾಡ್ಯಾಳ ಈಕೆ. ಇಲ್ಲಾಂದ್ರೆ ನನ್ನ ಮಗ ಯಾವತ್ತೂ ನನಗೆ ಹೊಳ್ಳೆ ಮಾತಾಡಿದ್ದಿಲ್ಲ, ಯಾವತ್ತೂ ನಾ ಹಾಕಿದ ಗೆರಿ ದಾಟಿದೇವಲ್ಲವ. ನೀನು ಅಂದಿ ನನಗೆ ಗೊತ್ತಿಲ್ದಂಗೆ ಮದುವೆ ಮಾಡ್ಕೊಂಡಿದ್ರು, ಬಸರಾದಕ್ಕೆ ಬಂದು ಮನೆ ತುಂಬಿದ್ಲು ಅಂತೇಳಿ. ಅಲ್ಲ, ಮತ್ತು ನಿನಗೆ ಗೊತ್ತಿಲ್ದ ನಿನ್ನ ಮಗ ಹಾಕಿದ ಮದುವೆ ಮಾಡ್ಕೊಂಡಾನಂದ್ರೆ ಮತ್ತು ನೀ ಹಾಕಿದ ಗೆರಿ ದಾಟಿದಂಗ ಅಲ್ಲನ? ಆಮೇಲೆ ಇನ್ನೊಂದು ಹೇಳೇನು ಬೇಕಾ? ನೀ ಯಾರು ಏನು ಎತ್ತ ನಮಗೆ ಗೊತ್ತಿಲ್ವ. ಏನು ನಿನ್ನ ಮಗನ ಮಕ್ಕನೂ ನಾನು ನೋಡಿಲ್ ಬಿಡು. ಆದ್ರೆ ಈಗ ಬಂದು ಸೊಸಿನೇ ಮಗನ ಬದಲಿ ಮಾಡ್ತಾಳ ಅಂತ ಅನ್ಕೊಳ್ಳೋದು ತೆಪ್ಪಕಟ್ ಬೇಕಾ? ಏನು ಈಗ ಹುಟ್ಟಿದಾಗಿನಿಂದ ಮದುವೆ ಆಗೋ ವಯಸ್ಸಿಗೆ ಬರೋ ಮಟನು ನಾವೇ ನೋಡ್ಕೊಂಡಿರ್ತೇವೆ ಅವ್ರನ್ನ, ಹೌದಿಲ್ಲ? ಮತ್ತು ನಮ್ಮ ಕೈಯಾಗಿ ಎಷ್ಟು ತಿದ್ದಕ್ಕಾಗಿರ್ತೈತೋ, ಎಷ್ಟು ಬದಲಿ ಮಾಡೋಕ್ಕಾಗಿರ್ತೈತೋ, ಏನು ಕಲಸಕ್ಕಾಗಿರ್ತೈತೋ ಅದನ್ನು ಕಲಿಸ್ಬಿಟ್ಟಿರ್ತೀವಿ. ಮೊನ್ನೆ ಬಂದು ಸಸ್ತ್ಯಾರ ಹೆಂಡತಿಗಳು ಏನು ಕಲಿಸ್ತಾರ ಹೇಳಿ ನೀನು ನೋಡೋಣ. 3 ವರ್ಷದ ಬುದ್ಧಿ 100 ವರ್ಷದ ಮಠ ಅಂತೇಳಿ ಅವರು ಏನು ಕಲ್ತಿರ್ತಾರೆ 3 ವರ್ಷದಾಗ ಅದನ್ನೇ 100 ವರ್ಷದ ಮಠನೂ ಮುಂದುವರ್ಸ್ಕೊಂಡು ಹೋಗ್ತಾರವೇ. ಏನಪ್ಪ ಒಟ್ಟೆ ನಿನಗೆ ತಿಳಿದಿದ್ದು ನಾ ಹೇಳೇನಿ, ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದು ನೋಡುವ. ಎಲ್ಲರೂ ನನಗೆ ಬುದ್ಧಿ ಹೇಳೋರೆ. ಹೋಗ್ಲಿ ಬಿಡವ. ಹಂಗಾರೆ ಈಗೇನು ಹೋಗೋದೇ ಇಲ್ಲನ? ಹೊಕ್ಕೇನಿ. ಅವ್ರು ನಾನು ಹುಡ್ಕೊಂಬರ್ಬೇಕು, ನನ್ನ ಕಾಲಿಗೆ ಬಿದ್ದು ನನ್ನ ಸೊಸಿ ಬೇಡ್ಕೋಬೇಕು. ಅತ್ತೇರ ಇನ್ನೊಂದ್ಸಲ ನಾನು ಏನು ಅನ್ನಂಗಿಲ್ಲ, ನಂದ ತಪ್ಪಾಗೈತಿ ಬರ್ರಿ ಮನೆಗೆ ಅಂತೇಳಿ ಬೇಡ್ಕೋಬೇಕಿ. ಆವಾಗ ಹೋಕೇನಿ ನಾನು. ಹಂಗಾರೆ ಈ ಜನ್ಮಕ್ಕೆ ಇದೇ ಜಗ ಗಟ್ಟೆನ ಅಂತೇನೆ ನಾನು. ಸೊಸ್ತ್ಯಾರು ಬಂದು ಬೇಡ್ಕೋತಾರ ಬೇ? ಅಯ್ಯೋ ದೇವ್ರೆ. ಈಗಾಲೇ ನೀ ಮನೆ ಬಿಟ್ಟು ಹೋಗಿದ್ದಕ್ಕೆ ಅವ್ರಿಗೆ ಎಷ್ಟೋ ಖುಷಿಯಾಗಿರ್ತೈತಿ. ಅದೇನಂತಾರಲ್ಲ, ನಿದ್ದು ಬಂದವ್ರಿಗೆ ಹಾಸ್ಕೊಟ್ಟಂಗೆ ಆಗಿರ್ತೈತಿ. ಅಂಥದ್ರಾಗ ನೀನು ಕಾಲಿಗೆ ಬಿದ್ದು ಬೇಡ್ಕೋತಾರ ಅಂತೀಯವ. ಏನಪ್ಪ ನಿನಗೆ ಬಿಟ್ಟಿದ್ದು ಹೋಗು. ಹಂಗಂತೀಯ? ನನ್ನ ಸೊಸಿ ಆಕೆ ಅಷ್ಟು ಜೋರು ಇಲ್ಲ. ನನ್ನ ಮಗ ನಾನು ಹುಡುಕ್ತಿರ್ತಾನೆ ಈಗಾಗಲೇ. ಇಲ್ಲಿ ಮಠದ ಕಡೆ ಬಂದಿಲ್ಲ ಅವ್ರು ಹುಡುಕು ಅಂತ. ನನ್ನ ಫೋನು ನಿನ್ನೆಯಿಂದ ಸ್ವಿಚ್ ಆಫ್ ಮಾಡ್ಕೊಂಡೀನಿ. ನೋಡಂತಡಿ, ಫೋನ್ ಚಾಲು ಮಾಡ್ತೇನೆ, ಹಚ್ಚಿದ್ರು ಹಚ್ಬೋದು. ಓ, ಹೋಗ್ಬೇಕನ್ನೋ ಆಸೆ ಐತಿ, ಬುದ್ಧಿ ಕಲಿಸ್ಬೇಕಂತ ಇಲ್ಲಿ ಬಂದು.
ಬುದ್ಧಿ ಕಲಿಸ್ತೀಯೋ ಬುದ್ಧಿನೇ ಕಲಿತೀಯೋ ದೇವ್ರು ಸಿದ್ಧಾರೂಢ ಪರಮಾತ್ಮಗೆ ಗೊತ್ತು. ಅಮ್ಮ ನಾನು ಆಫೀಸ್ಗೆ ಬರಲ್ಲ, ಲೇಟ್ ಆಯ್ತು. ಬೇಡ ಪಾರ್ವತಿ, ಆಫೀಸ್ಗೆಲ್ಲ ಏನು ಹೋಗಕ್ಕೆ ಹೋಗ್ಬೇಡ, ಇನ್ಮ್ಯಾಗ ಬಿಟ್ಬಿಡ. ಏನು ಬೇಕಾದ್ರೆ ಹಂಗೆ ರೊಕ್ಕ ಕೊಡಕ್ಕೆ ಹೇಳ್ತೇನೆ, ನನಗೆ ಬೇಜಾರಕ್ಕೈತವ ಮನ್ಯಾಗ. ಅದಕ್ಕೆ ಆಫೀಸ್ ಗಿಫೀಸ್ ಎಲ್ಲ ಯಾಕೆ ಬೇಕಂತೇನೆ ನಾನು. ಪಾರ್ವತಿ, ನಿನಗ ಅರ್ಥ ಆಗೋದಿಲ್ಲ ಅದು. ನನಗೂ ಎಷ್ಟು ದಿನ ಅಂತ ವಯಸ್ಸಿರ್ತತಿ, ಬೇಜಾರಾಕೈತಿ ಅಂತ ಯೋಚನೆ ಮಾಡ್ಬೇಡ. ನಾವು ಇಷ್ಟು ದಿನ ಕಟ್ಟಿ ಬೆಳೆಸೇವಿ ಆಫೀಸ್ನ, ಹೌದಾ? ಇನ್ಮೇಲೆ ಮತ್ತೆ ಯಾರು ನೋಡ್ಕೋಬೇಕು ಅದನ್ನ? ನನ್ನ ಮಗ, ನನ್ನ ಸುಸಿ, ಅವರೇ ನೋಡ್ಕೋಬೇಕಲ್ಲ. ಕಲೀಲಿ, ಇಬ್ರು ಕೆಲಸ ಮಾಡೋದು ಕಲೀಲಿ. ಅದ್ರೊಳಗೆ ಯಾವ್ದನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕಂತ ಅವ್ರು ಕಲೀಲಿ. ಏನ ಇದು ಬರೀ ಇವ್ರ ಅಪ್ಪಾಜಿ ಅವ್ರು ಆರಾಮಾಗೋ ಮಟ್ಟ ಅಷ್ಟ ಹೊಕ್ಕಾಳ ಅಂತ ತಿಳ್ಕೊಬೇಡ. ಮುಂದೂನು ಹೋಗಂತೀನಿ ನಾನು ಆಯಸ್ ಗಟ್ಟಿದ್ದ ನಾನು ಕೊನೆಯುಸ್ರು ಎಳಿ ಮಟನು ಆಕೆ ಆಫೀಸಿಗೆ ಹೋಗೋದು ಬರೋದು ಮಾಡ್ಕೊಂತಿರ್ಲಿ. ನಡಕ್ ಬೇಕಾದ್ರೆ ಆಕೆಗೆ ಅನುಕೂಲ ಆದಾಗ ಬಿಡ್ಲಿ. ಆದ್ರೆ ಆಕೆ ಆಫೀಸಿಗೆ ಹೋಗ್ಲಿ. ಯಾಕಂದ್ರೆ ಅರವಿಂದನ್ಕಿಂತನೂ ಹೇಳ್ಬೇಕಂದ್ರೆ ಇನ್ನೂ ಜವಾಬ್ದಾರಿ ಸ್ವಲ್ಪ ಜಾಸ್ತಿನೇ ಐತಿ. ಏನು ಅವ್ಗಿನ್ನೂ ಹುಡುಗಾಟಿಗೆ ಬುದ್ಧಿ ಇರ್ಬೋದು, ಆಕೆಗೆ ಜವಾಬ್ದಾರಿ ಐತಿ. ಆಮೇಲೆ ನಾ ಇಷ್ಟು ಕಟ್ಟಿ ಬೆಳೆಸಿರೋ ಸಾಮ್ರಾಜ್ಯ ಯಾರು ಕಾಪಾಡ್ಬೇಕು ಹೇಳ? ಮಾವರ ಹಂಗೆಲ್ಲ ಮಾತಾಡ್ಬೇಡ್ರಿ, ನೀವೇ ನಮ್ಮ ಅಪ್ಪಾಜಿ ಇದ್ದಂಗೆ. ನೀವು ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಕೈತಿ. ಇಲ್ಲಮ್ಮ, ಆಕಿಗೆ ಹೇಳಿದೆ ಬೇಜಾರಾಕೈತಿ ಕೆಲಸ ಬಿಡು, ಬೇಜಾರಾಕೈತಿ ಕೆಲಸ ಬಿಡು ಅಂತಾಳಲ್ಲ. ಕೆಲಸ ಬಿಟ್ರೆ ಅದು ಮತ್ತೆ ಅವನ್ನೆಲ್ಲ ನೋಡ್ಕೊಳ್ಳೋರು ಯಾರು? ಮುಂದುವರ್ಸ್ಕೊಂಡು ಹಾಕೊಂಡ್ ಕೈ ಬೇಕಲ್ಲ, ಹೌದಿಲ್ಲ? ಅದಕ್ಕೆ ಅದನ್ನ ಹೇಳಿದೆ ಆಕಿಗೆ. ನೀವು ಹೇಳೋದು ಬರಬರಿನೇ. ಇರ್ಲಿ ಬಿಡ್ರಿ, ಒಂದು ಕೂಸ ಮೊಮ್ಮಗಳನ್ನ ಕೊಟ್ಲಂದ್ರೆ ನನಗೂ ಹೊತ್ತು ಗಳಿತೈತಿ. ಆಯ್ತು ಬಿಡ್ರಿ. ಅರವಿಂದ್ ದಿನ ಬರಲೇ ಇಲ್ಲ ಅಲ್ಲ? ಎಷ್ಟೊತ್ತಿಗೆ ಹೋಗ್ಯಾನ ಅವನು? ಬೆಳಗ್ಗೆ ಹೋಗ್ಯಾನ, ನಸಕ್ನಾಗ 6 ಗಂಟೆಗೆ. ಟೈಮ್ ನೋಡ್ರಿ 9:30 ಆಯ್ತು. ಪಾಪ ನನ್ನ ಮಗ ಏನಾರ ತಿಂತ ಬಿಡ್ತ ದೇವರಿಗೆ ಗೊತ್ತು. ನನಗಂತರೂ ಸಾಕಾಗಿ ಹೋಗೈತತ್ತಾಗ. ಅದೇನಂತಾರಲ್ಲ ಗಾಳಿ ಬುದ್ಧಿ ಮೈ ನೋವು ಮಾಡ್ಕೊಳ್ಳೋದು ಅಂತಾರಲ್ಲ, ಇದಕ್ಕೆ ಅಂತಾರ ಕಾಂತತಿ. ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡಂಗ. ಅಲ್ರಿ ನಮ್ದೇ ನಮಗೆ 108 ಹಡಿ. ಇದ್ರಾಗ ಇದು ಬೇರೆ ಆತಾಗ. ಪಾರ್ವತಿ, ಯಾಕಷ್ಟು ನಿಷ್ಠುರವಾಗಿ ಮಾತಾಡ್ತಿ? ಅಲ್ರಿ ಮಗ ಅದಾವ, ಸೊಸಿ ಅದಕ್ಕೆ ಹೋಗಿ ಅಲ್ಲಿ ಕುಂತ್ರ. ನನ್ನ ಮಗ ಈ ನಮ್ನಿ ಕಂಗಾಲಾಗಿ ಹುಡುಕ್ತಾ ಅದಾನ. ಅಲ್ರಿ ಅವ್ರಿಗೆ ಗೊತ್ತಾಗಲ್ಲನ ನಿಮ್ಮ ಅಕ್ಕಗ? ಏನ್ ಸಣ್ಣವ್ರು ಬರ್ಬರ್ತ ವಯಸ್ಸಾದವ್ರು ಅದಾರ ಅವ್ರೇನು? ಹಂಗೆ ಹೋಗಿ ನಮ್ಮ ಮನೆ ಬಿಟ್ಟು ಕುಂತ್ರೆ ಏನಾಕತಿ? ಏನಿಲ್ಲ ಗೊತ್ತಾಗದ್ ಬೇಡನ? ಈಗ ನೋಡಿ ನನ್ನ ಮಗ ಕೆಲ್ಸಕ್ಕೆ ಹೋಗೋದು ಬಿಟ್ಟು ತಿನ್ನೋದು ಬಿಟ್ಟು ಕೂಳಿಲ್ದ ನೀರಿಲ್ದ 6 ಗಂಟೆಗೆ ಎದ್ದು ಹುಡುಕಾಕತ್ತಾನ. ಎಲ್ಲೆಲ್ಲಿ ಹುಡುಕ್ತಾ ಐತೇನ ಪಾಪ ನನ್ನ ಮಗ. ಸ್ವಲ್ಪ ತಡಿ ಬಂದನ. ಅಯ್ಯಪ್ಪ, ನನಗಂತೂ ಸಂಧಿ ಮೂಲೆ ಅಡ್ಡಾಡಿ ಸಾಕಾಗೋತು. ಅರವಿಂದ, ಏನಾತಪ್ಪ? ಅಪ್ಪ, ಎಲ್ಲ ಕಡೆ ಹುಡುಕಾಡಿದೆ. ನನಗೆ ಗೊತ್ತಿದ್ದ ಪ್ರಕಾರ ವಾಟ್ಸಪ್ ಗ್ರೂಪ್ನಾಗೂ ಹಾಕೇನಿ, ಯಾರ ಕಡೆಯಿಂದ ಏನು ಸುದ್ದಿ ಬಂದಿಲ್ಲ. ಅಪ್ಪ ನನಗಂತೂ ಇನ್ನಾಗಲ್ಲಪ್ಪ. ಅಪ್ಪ ಅವ್ರು ಹೋಗ್ಯಾರಿಲ್ಲ, ಬರ್ತಾರೆ. ಸುಮ್ಮನೆ ನನಗೆ ಹುಡುಕು ಅಂತ ಅನ್ನಕೋಬೇಡಪ್ಪ. ಏನೋ ನಿನ್ನ ಮಕ್ಕ ಬೇಜಾರು ಮಾಡ್ಕೊಂಡಿದ್ದು ನೋಡಿ ನನಗೆ ನಿನ್ನೂ ನೋಡೋಕ್ಕಾಗ್ಲಾರ್ದ ಹೋಗಿದ್ನ ಅಷ್ಟೇ. ಯಾಕಂದ್ರೆ ಮನೆ ಬಿಟ್ಟು ಹೋದ್ರಿಗೆ ಮನೆಗೆ ಮತ್ತೆ ವಾಪಸ್ ಬರೋಕೆ ಗೊತ್ತಾಗಲ್ಲನ. ಅವ್ರು ಎಲ್ಲೇ ಒಂದು ಬತ್ತಲ್ಲಿ ಆರಾಮಾಗಿರ್ತಾರೆ. ಇಲ್ಲಿ ಇದ್ದರೆ ಎಷ್ಟು ಸಂಕಟ ಅನ್ಭವಿಸ್ಬೇಕು, ಹುಡುಕ್ಬೇಕು. ಅದಕ್ಕೆ ಅವರು ಬೇಕಂತೇಳಿ ಹೋಗ್ಯಾರ. ಬುದ್ಧಿ ಕಲಿಸ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಸಿಟಿಗೆ ಬಂದು ಅವ್ರು ಇನ್ನೊಬ್ರು ನನ್ನ ಕಾಲು ಹಿಡೀಲಿ ಅಂತ ಏನಾರು ಇರ್ಬೋದು. ಅದಕ್ಕೆ ನನಗಾಗಲ್ಲಪ್ಪ ಹುಡುಕಕ್ಕೆ ಇನ್ಮೇಲೆ. ಅರವಿಂದ, ಇನ್ನೇನು ನೀವು ಹುಡುಕುದು ಬೇಡಪ್ಪ. ಹಣೆ ಬರ್ದಾಗಿದ್ದಂಗ ಕತಿ. ಬರೋದಿದ್ರೆ ಅವರೇ ಬರ್ತಾರ. ಏನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಅದಕ್ಕೂ ಬೇಡ ಅಂದ್ರೆ ನಿಮ್ಮಪ್ಪ ಏನಾರ ಮಾಡ್ಕೊಲಿ. ನಡಿಪ್ಪ ಹೇಳು, ಹೋಗು ಜಳಕ ಮಾಡಿ ಹೋಗಪ್ಪ. ನಾಷ್ಟ ಮಾಡೈತಿ, ತಿನ್ನಡಿ ಹೇಳು. ಬೆಳಗ್ಗೆ ಒಂದು ಔಡ ಇದ್ದಿದ್ದು ನಿದ್ದು ಒಂದು ಬರತ್ತೆ. ಸರಿ ಬಲೆ ಪಾರು, ಟವಲ್ ಕೊಡ್ಬಾ. ಬಂದೆ. ಎಲ್ಲಿ ಹೋಗಿರ್ಬೋದು ನಮ್ಮಕ್ಕ? ಇರ್ಲಿ ನೋಡೋಣ, ಬರ್ತಾಳ. ಜೀವಕ್ಕಂತರೂ ಏನು ತೊಂದರೆ ಮಾಡ್ಕೊಂಡಿರಂಗಿಲ್ಲ, ನೋಡೋಣ. ಅಮ್ಮ ನಾ ಕೆಲ್ಸಕ್ಕೆ ಹೋಗ್ಬರ್ತೇನೆ, ಲೇಟ್ ಆಯ್ತು. ನಾಷ್ಟ ಎಲ್ಲ ಮಾಡಿಟ್ಟೇನಿ. ಅಯ್ಯ ನಾನು ತಯಾರಾಗಿನಮ್ಮ, ನಾನು ಬರ್ತೇನೆ ನಿನ್ನ ಜೊತೆಗೆ. ಹೋಗೋಣ ಅನು, ಲೇಟ್ ಆತ ರೀ. ಅತ್ತಿಯವರು ಬರ್ತಾರಂತೆ. ಯವ್ವ, ನೀ ಯಾಕೆ ಹೊಕ್ಕಿ? ಸುಮ್ಮನೆ ಆರಾಮ ಮನೆಯಾಗಿರ್ಬಾರ್ದು ಅನ್ಬೇ, ಆರಾಮಾಗಿ. ಯಾಕಪ್ಪ ನಾ ಬಂದ್ರೆ ಏನು ತಪ್ಪಕತಿ? ನೋಡ್ಬಾರ್ದ ನಾನು? ಹಂಗಲ್ಲಮ್ಮ, ಅದು ಸುಮ್ಮನೆ ಯಾಕೆ ಇದು ಮಾಡ್ಕೋತೀರಿ ಅಂತ. ನಾನು ಬರ್ತೇನೆ, ನಡಿ ಒಟ್ಟು. ಹೆಂಗೆ ವ್ಯಾಪಾರಕತಿ, ಹೆಂಗೆ ಮಾಡ್ತಿ? ಅಲ್ಲ ಒಬ್ಬೇಕೆ ಎಲ್ಲ ಸಾಮಾನು ತೋರಿಸ್ಬೇಕು ಅಲ್ಲೇ ಎಲ್ಲ. ಆಮೇಲೆ ರೊಕ್ಕನೂ ಇಸ್ಕೋಬೇಕು ಆಕತ್ತೇನು. ನಾನು ಬೇಕಿದ್ರೆ ಒಟ್ಟು ನಿನ್ಗೆ ಸಲಹಿಸಕತ್ತಲ್ಲ, ಅದಕ್ಕೆ ಬರ್ತೀನಿ. ನಡಿವ ಬರ್ತೀನಿ, ನಡಿ ಬರ್ತೀನಿ. ಹೆಂಗೆ ಮಾಡಬೇಡ. ಅದು ನನಗೂ ಬೇಸರಕತ್ತವ. ನನ್ನ ಮಗಳು ಅಲ್ಲೈತೆ. ಇಲ್ಲಿದ್ರೆ ಈಗ ನನಗೆ ಬೆಳಗಿಂದ ಚಂತನ ನನ್ನ ಮಗಳದೇ ನೆನಪು. ನೀನು ಬೇರೆ ಡಬ್ಬಿ ಬೇರೆ ಕಟ್ಕೊಂಡು ಹೊಂಟಿ, ಮಧ್ಯಾಹ್ನನೂ ಬರೋಲ್ಲ. ಅದಕ್ಕೆ ಒಂಥರ ಬೇಜಾರಾಕೈತಲ್ಲ, ಒಂಚೂರು ಬರೋಣ ಅಂತ. ಇವತ್ತು ಒಂದಿನ ಬರ್ರಿ, ಮತ್ತು ನಾಳೆಯಿಂದ ಏನು ಬೇಡಮ್ಮ. ಸುಮ್ಮನೆ ಎಲ್ಲರೂ ಹೋಗಲ್ಲ ಗಜಿಬಿಜಿಯಾಗಿ. ನೀವು ನಾನು ಇರೋದರ ಏನೈತಿ? ಯಾಕ? ಆಯ್ತು, ಇವತ್ತು ಒಂದಿನ ಅಲ್ಲ, ಇವತ್ತು ಒಂದಿನ ಬರ್ತೇನೆ ನೋಡೋಣ. ಆಮೇಲೆ ಬರೋದು ಬಿಡೋದು ವಿಚಾರ. ನಡಿ. ಆಯ್ತಮ್ಮ, ಹೋಗಿ. ಮತ್ತೆ ನಂಗೆ ಒಂದು ಡಬ್ಬಿ ಕಟ್ಕೋ, ಒಂದು ಡಬ್ಬಿಯಾಗ ಅನ್ನ ಹಾಕೋ. ಮತ್ತು ನನಗೆ ಅನ್ನ ಬೇಡ, ರೊಟ್ಟಿ ಹಾಕೋ, ರೊಟ್ಟಿ ಪಲ್ಯ. ಅಮ್ಮ ರೊಟ್ಟಿ ಪಲ್ಯ ಮಾಡಿಲ್ಲ, ಚಪಾತಿ ಅದಾವು. ನಿನ್ನಿವು ಚಪಾತಿ ಮತ್ತು ವೇಸ್ಟ್ ಆಕ್ಕವಲ್ಲ, ಅದಕ್ಕೆ ಚಪಾತಿ ಪಲ್ಯ ಒಂದ ಮಾಡೇನಿ. ಅವು ಚಪಾತಿನೇ ಬಿಸಿ ಮಾಡ್ಕೊಂಡು ಮಧ್ಯಾಹ್ನ ನೀವು ತಿನ್ನಿರಿ. ಅಂದರೆ ಬಿಸಿಯನ್ನ ಮಾಡಿಟ್ಟೇನಿ, ಸಾರು ಮಾಡಿಟ್ಟೇನಿ. ಚಪಾತಿ ಖಾಲಿ ಆದರೆ ರಾತ್ರಿ ಬಂದು ಬಿಸಿಯವು ಮಾಡೋಣ ಅಂತ. ಓ, ನನಗೆ ತಂಗಳದಿಟ್ಟು ನೀ ಬಿಸಿದು ಕಟ್ಕೊಂಡು ಹೊಂಟಿದ್ದೇನೆ. ಹೋಗು, ನನಗೂ ಬಿಸಿದೇ ಹಾಕೊಂಬರೋಗು ಟಾನ ಡಬ್ಬ್ಯಾಗ.
ಯವ್ವ ಆರಾಮ್ ಮನ್ಯಾಗ ಇರೋದ್ ಬಿಟ್ಟು ಏನ್ ಕಿರಿಕಿರಿ ಬಿಡ್ಬೇ ನಿಂದ. ಅಯ್ಯೋ ದೇವ್ರ ನಿಮ್ದೊಳ್ಳೆ ಪಜಿತ ಆತಲ್ಲ, ನಾ ಇನ್ನೂ ಏನು ಮಾಡೇ ಇಲ್ಲ, ನನ್ನ ಪಾಡಿನ ಬರ್ತೇನೆ ಅಂದ್ರೆ ಹಿಂಗೆ ಮಾಡ್ತೀಯಲ್ಲ. ದೇವ್ರೇ ಪರಮಾತ್ಮಗೆ ಗೊತ್ತು. ಆಯ್ತಾಯ್ತು ಅಂದಂಗ ನಿನ್ನೆದೇನ ಫೋನ್ ಮಾತಾಡತ್ತಿದ್ರಿ, ಏನಾಗೈತಿ? ಈಗ ಅದೆಲ್ಲ ಹೇಳ್ಕೊಂಡ್ ಕುಂದ್ರಕ್ ನಂಗೆ ಟೈಮ್ ಇಲ್ಲ. ಅಲ್ಲೇ ಹೋಗ್ ಅಂಗಡಿ ಒಳಗ ನಿನ್ ಸೊಸಿನ್ ಹೇಳ್ತಾಳೆ ಏನಾಗೈತೆ ಅಂತೇಳಿ. ಆಯ್ತು ಬಿಡಪ್ಪ, ಆಕೇನು ಹೇಳ್ತಾಳ ಬಿಡ್ತಾಳ, ಮಗ ಅದಾವ ನೀನ ಹೇಳುವಲ್ಲಿ, ನಾಕೆಲ್ಲಿ ಹೇಳ್ಬೇಕ. ಅಮ್ಮ ಬರ್ರಿ ಕಟ್ಕೊಂಡೇನಿ.